ಬೆಳಗಾವಿಯಲ್ಲಿ ಮತ್ತೊಂದು ರೈತ ಆಕ್ರೋಶದ ಕಹಳೆ ಮೊಳಗಿದೆ. ಲಕ್ಷಾಂತರ ಜನ ಸುತ್ತೂರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು 7ನೇ ದಿನದ ಹೋರಾಟ. ಇವತ್ತು ಮಾನ್ಯ ಈ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ವಿಚಾರ. ಅದ್ರ ನಡುವೆ ಪ್ರತಿದಿನವೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಈ ಹೋರಾಟದಲ್ಲಿ ಭಾಗಿಯಾದ ಕಾರಣದಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಇವತ್ತಿಗೆ 7ನೇ ದಿನಕ್ಕೆ ಪೊಲೀಸರ ಬಂದೋಬಸ್ತ್ ಮತ್ತಷ್ಟು ಇಲ್ಲಿ ಹೆಚ್ಚಳ ಆಗಿದೆ. 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಡಿಷನಲ್ ಎಸ್ಪಿ ಅವರ ನೇತೃತ್ವದಲ್ಲಿ, ಡಿಎಸ್ಪಿ ಅವರ ನೇತೃತ್ವದಲ್ಲಿ ಸಿಪಿಐ 7 ಜನ ಇದ್ದಾರೆ, PSI 12 ಜನ, 4 KSRP ತುಕಡಿಗಳನ್ನ ನಿಯೋಜಿಸಿದ್ದಾರೆ, 4 DR ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಮತ್ತೆ ಪೊಲೀಸರು ಯಾವುದೇ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. 4 DR ತುಕಡಿ ಇದೆ, KSRP ತುಕಡಿ 4 ಇದೆ, PSI 12 ಜನ ಇದ್ದಾರೆ, CPI 7 ಜನ, DSP ಒಬ್ರು, ಅಡಿಷನಲ್ SP ಒಬ್ರು ಇದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಅಂಡರ್ ಕಂಟ್ರೋಲ್ ಪೊಲೀಸರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ರೈತರು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವ್ರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಜ್ಜಿತವಾಗಿ ನಿಂತ್ಕೊಂಡಿದ್ದಾರೆ. ಆ ಮೂಲಕ ರೈತರು ಮಾತ್ರ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ರಾಜ್ಯ ಹೆದ್ದಾರಿ ಗುರ್ಲಾಪುರ ಸೇರಿದಂತೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರೈತ ಮಹಿಳೆಯರು ರಸ್ತೆಯಲ್ಲೇ ಕೂತು ಅಡಿಗೆ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಿಂದ ರೈತರು ಆಗಮಿಸ್ತಾ ಇದ್ದಾರೆ. ಬಿಜೆಪಿಯವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾತ್ರಿ ಇಲ್ಲೇ ಉಳಿದ್ರು. ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟಾರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಪ್ರತಿಭಟನೆಯ ಜ್ವಾಲೆ ಈ ಹೊತ್ತಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಲ್ಲವೂ ಕೂಡ ನಿಯಂತ್ರಿತವಾಗಿ ನಡೀತಾ ಇದೆ. ಬಹುಶಃ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ, ಬೇಡಿಕೆನ ಈಡೇರಿಸದೆ ಹೋದ್ರೆ ಮತ್ತೊಂದು ಸ್ವರೂಪವನ್ನ ಪಡೆಯುತ್ತೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಬೆಳಗಾವಿಯಿಂದ, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯಲ್ಲಿ ಮತ್ತೊಂದು ರೈತ ಆಕ್ರೋಶದ ಕಹಳೆ ಮೊಳಗಿದೆ. ಲಕ್ಷಾಂತರ ಜನ ಸುತ್ತೂರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು 7ನೇ ದಿನದ ಹೋರಾಟ. ಇವತ್ತು ಮಾನ್ಯ ಈ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ವಿಚಾರ. ಅದ್ರ ನಡುವೆ ಪ್ರತಿದಿನವೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಈ ಹೋರಾಟದಲ್ಲಿ ಭಾಗಿಯಾದ ಕಾರಣದಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಇವತ್ತಿಗೆ 7ನೇ ದಿನಕ್ಕೆ ಪೊಲೀಸರ ಬಂದೋಬಸ್ತ್ ಮತ್ತಷ್ಟು ಇಲ್ಲಿ ಹೆಚ್ಚಳ ಆಗಿದೆ. 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಡಿಷನಲ್ SP ಅವರ ನೇತೃತ್ವದಲ್ಲಿ, DSP ಅವರ ನೇತೃತ್ವದಲ್ಲಿ CPI 7 ಜನ ಇದ್ದಾರೆ, PSI 12 ಜನ, 4 KSRP ತುಕಡಿಗಳನ್ನ ನಿಯೋಜಿಸಿದ್ದಾರೆ, 4 DR ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಮತ್ತೆ ಪೊಲೀಸರು ಯಾವುದೇ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. 4 DR ತುಕಡಿ ಇದೆ, KSRP ತುಕಡಿ 4 ಇದೆ, PSI 12 ಜನ ಇದ್ದಾರೆ, CPI 7 ಜನ, DSP ಒಬ್ರು, ಅಡಿಷನಲ್ SP ಒಬ್ರು ಇದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಅಂಡರ್ ಕಂಟ್ರೋಲ್ ಪೊಲೀಸರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ರೈತರು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವ್ರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಜ್ಜಿತವಾಗಿ ನಿಂತ್ಕೊಂಡಿದ್ದಾರೆ. ಆ ಮೂಲಕ ರೈತರು ಮಾತ್ರ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ರಾಜ್ಯ ಹೆದ್ದಾರಿ ಗುರ್ಲಾಪುರ ಸೇರಿದಂತೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರೈತ ಮಹಿಳೆಯರು ರಸ್ತೆಯಲ್ಲೇ ಕೂತು ಅಡಿಗೆ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಿಂದ ರೈತರು ಆಗಮಿಸ್ತಾ ಇದ್ದಾರೆ. ಬಿಜೆಪಿಯವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾತ್ರಿ ಇಲ್ಲೇ ಉಳಿದ್ರು. ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟಾರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಪ್ರತಿಭಟನೆಯ ಜ್ವಾಲೆ ಈ ಹೊತ್ತಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಲ್ಲವೂ ಕೂಡ ನಿಯಂತ್ರಿತವಾಗಿ ನಡೀತಾ ಇದೆ. ಬಹುಶಃ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ, ಬೇಡಿಕೆನ ಈಡೇರಿಸದೆ ಹೋದ್ರೆ ಮತ್ತೊಂದು ಸ್ವರೂಪವನ್ನ ಪಡೆಯುತ್ತೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಬೆಳಗಾವಿಯಿಂದ, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯಲ್ಲಿ ಮತ್ತೊಂದು ರೈತ ಆಕ್ರೋಶದ ಕಹಳೆ ಮೊಳಗಿದೆ. ಲಕ್ಷಾಂತರ ಜನ ಸುತ್ತೂರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು 7ನೇ ದಿನದ ಹೋರಾಟ. ಇವತ್ತು ಮಾನ್ಯ ಈ ಸರ್ಕಾರದ ಪ್ರತಿನಿಧಿಯಾಗಿ ಎಚ್ ಕೆ ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ವಿಚಾರ. ಅದ್ರ ನಡುವೆ ಪ್ರತಿದಿನವೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಈ ಹೋರಾಟದಲ್ಲಿ ಭಾಗಿಯಾದ ಕಾರಣದಿಂದ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಇವತ್ತಿಗೆ 7ನೇ ದಿನಕ್ಕೆ ಪೊಲೀಸರ ಬಂದೋಬಸ್ತ್ ಮತ್ತಷ್ಟು ಇಲ್ಲಿ ಹೆಚ್ಚಳ ಆಗಿದೆ. 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಡಿಷನಲ್ SP ಅವರ ನೇತೃತ್ವದಲ್ಲಿ, DSP ಅವರ ನೇತೃತ್ವದಲ್ಲಿ CPI 7 ಜನ ಇದ್ದಾರೆ, PSI 12 ಜನ, 4 KSRP ತುಕಡಿಗಳನ್ನ ನಿಯೋಜಿಸಿದ್ದಾರೆ, 4 DR
ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಮತ್ತೆ ಪೊಲೀಸರು ಯಾವುದೇ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. 4 DR ತುಕಡಿ ಇದೆ, KSRP ತುಕಡಿ 4 ಇದೆ, PSI 12 ಜನ ಇದ್ದಾರೆ, CPI 7 ಜನ, DSP ಒಬ್ರು, ಅಡಿಷನಲ್ SP ಒಬ್ರು ಇದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಅಂಡರ್ ಕಂಟ್ರೋಲ್ ಪೊಲೀಸರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ರೈತರು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವ್ರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಜ್ಜಿತವಾಗಿ ನಿಂತ್ಕೊಂಡಿದ್ದಾರೆ. ಆ ಮೂಲಕ ರೈತರು ಮಾತ್ರ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ರಾಜ್ಯ ಹೆದ್ದಾರಿ ಗುರ್ಲಾಪುರ ಸೇರಿದಂತೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರೈತ ಮಹಿಳೆಯರು ರಸ್ತೆಯಲ್ಲೇ ಕೂತು ಅಡಿಗೆ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಿಂದ ರೈತರು ಆಗಮಿಸ್ತಾ ಇದ್ದಾರೆ. ಬಿಜೆಪಿಯವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾತ್ರಿ ಇಲ್ಲೇ ಉಳಿದ್ರು. ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟಾರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಪ್ರತಿಭಟನೆಯ ಜ್ವಾಲೆ ಈ ಹೊತ್ತಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಲ್ಲವೂ ಕೂಡ ನಿಯಂತ್ರಿತವಾಗಿ ನಡೀತಾ ಇದೆ. ಬಹುಶಃ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ, ಬೇಡಿಕೆನ ಈಡೇರಿಸದೆ ಹೋದ್ರೆ ಮತ್ತೊಂದು ಸ್ವರೂಪವನ್ನ ಪಡೆಯುತ್ತೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಬೆಳಗಾವಿಯಿಂದ, ರಿಪಬ್ಲಿಕ್ ಕನ್ನಡ. ಬೆಳಗಾವಿಯಲ್ಲಿ ಮತ್ತೊಂದು ರೈತ ಆಕ್ರೋಶದ ಕಹಳೆ ಮೊಳಗಿದೆ. ಲಕ್ಷಾಂತರ ಜನ ಸುತ್ತೂರು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ನಾನಾ ಕಡೆಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ಇವತ್ತು 7ನೇ ದಿನದ ಹೋರಾಟ. ಇವತ್ತು ಮಾನ್ಯ ಈ ಸರ್ಕಾರದ ಪ್ರತಿನಿಧಿಯಾಗಿ HK ಪಾಟೀಲ್ ಅವರು ಸ್ಥಳಕ್ಕೆ ಬರ್ತಾರೆ ಅನ್ನುವಂತ ವಿಚಾರ. ಅದ್ರ ನಡುವೆ ಪ್ರತಿದಿನವೂ ಕೂಡ ಇಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಈ ಹೋರಾಟದಲ್ಲಿ ಭಾಗಿಯಾದ ಕಾರಣದಿಂದ ಪೊಲೀಸರು ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. ಇವತ್ತಿಗೆ 7ನೇ ದಿನಕ್ಕೆ ಪೊಲೀಸರ ಬಂದೋಬಸ್ತ್ ಮತ್ತಷ್ಟು ಇಲ್ಲಿ ಹೆಚ್ಚಳ ಆಗಿದೆ. 300ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಅಡಿಷನಲ್ SP ಅವರ ನೇತೃತ್ವದಲ್ಲಿ, DSP ಅವರ ನೇತೃತ್ವದಲ್ಲಿ CPI 7 ಜನ ಇದ್ದಾರೆ, PSI 12 ಜನ, 4 KSRP ತುಕಡಿಗಳನ್ನ ನಿಯೋಜಿಸಿದ್ದಾರೆ. 4 DR ಇಲ್ಲಿ ಬಂದೋಬಸ್ತ್ಗೆ ನಿಯೋಜನೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಹೆದ್ದಾರಿಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿರೋದ್ರಿಂದಾಗಿ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಮತ್ತೆ ಪೊಲೀಸರು ಯಾವುದೇ ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತನ್ನ ನಿಯೋಜನೆ ಮಾಡಿದ್ದಾರೆ. 4 DR ತುಕಡಿ ಇದೆ, KSRP ತುಕಡಿ 4 ಇದೆ, PSI 12 ಜನ ಇದ್ದಾರೆ, CPI 7 ಜನ, DSP ಒಬ್ರು, ಅಡಿಷನಲ್ SP ಒಬ್ರು ಇದ್ದಾರೆ. ಆ ಮೂಲಕ ಸಂಪೂರ್ಣವಾಗಿ ಅಂಡರ್ ಕಂಟ್ರೋಲ್ ಪೊಲೀಸರು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡಿದ್ದಾರೆ. ರೈತರು ಎಷ್ಟೇ ಸಂಖ್ಯೆಯಲ್ಲಿ ಬಂದರೂ ಕೂಡ ಅವ್ರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಜ್ಜಿತವಾಗಿ ನಿಂತ್ಕೊಂಡಿದ್ದಾರೆ. ಆ ಮೂಲಕ ರೈತರು ಮಾತ್ರ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ನಾವು ಈ ರಾಜ್ಯ ಹೆದ್ದಾರಿ ಗುರ್ಲಾಪುರ ಸೇರಿದಂತೆ ಎಲ್ಲೆಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ಲಿಂದ ಕದಲೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರೈತ ಮಹಿಳೆಯರು ರಸ್ತೆಯಲ್ಲೇ ಕೂತು ಅಡಿಗೆ ಮಾಡ್ತಾ ಇದ್ದಾರೆ. ನೂರಾರು ಸಂಖ್ಯೆಯಿಂದ ರೈತರು ಆಗಮಿಸ್ತಾ ಇದ್ದಾರೆ. ಬಿಜೆಪಿಯವರು ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾತ್ರಿ ಇಲ್ಲೇ ಉಳಿದ್ರು. ಅಹೋರಾತ್ರಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟಾರೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರುವಂತಹ ಪ್ರತಿಭಟನೆಯ ಜ್ವಾಲೆ ಈ ಹೊತ್ತಿಗೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಎಲ್ಲವೂ ಕೂಡ ನಿಯಂತ್ರಿತವಾಗಿ ನಡೀತಾ ಇದೆ. ಬಹುಶಃ ಸರ್ಕಾರ ಇನ್ನೂ ಕೂಡ ಕ್ರಮ ಕೈಗೊಳ್ಳದೆ ಹೋದ್ರೆ, ಬೇಡಿಕೆನ ಈಡೇರಿಸದೆ ಹೋದ್ರೆ ಮತ್ತೊಂದು ಸ್ವರೂಪವನ್ನ ಪಡೆಯುತ್ತೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಬೆಳಗಾವಿಯಿಂದ, ರಿಪಬ್ಲಿಕ್ ಕನ್ನಡ.